ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ನಿಮಗೋಸ್ಕರ ಬೆಸ್ಟ್ ಇನ್ಫಾರ್ಮೇಶನ್ ತೆಗೆದುಕೊಂಡು ಬಂದಿದ್ದೇನೆ. ಹೌದು ಸ್ನೇಹಿತರೆ, ನೀವು ಏನಾದರೂ ಮನೆಯನ್ನ ರೆಡಿ ಮಾಡಿಸ್ಬೇಕು ಅಂದ್ರೆ, ರಿಪೇರಿ ಮಾಡಿಸ್ಬೇಕು ಅಂತ ಅಂದ್ರೆ, ನಿಮ್ಮ ಸ್ವಂತ ದುಡ್ಡಲ್ಲಿ ನೀವು ಹಣನ ಖರ್ಚು ಮಾಡಿ ನಿಮ್ಮ ಮನೆಯನ್ನ ರಿಪೇರಿನ ಮಾಡಿಸ್ಬೇಕಾಗಿತ್ತು. ಸೊ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ, ಸರ್ಕಾರದವರು ನಿಮ್ಮ ಒಂದು ಮನೆ ರಿಪೇರಿಗೋಸ್ಕರ 2.5 ಲಕ್ಷದವರೆಗೂ ಸಹಾಯಧನವನ್ನ ಕೊಡುವುದಕ್ಕೆ ಮುಂದಾಗಿದ್ದಾರೆ. ಹೌದು ಸ್ನೇಹಿತರೆ, ನೀವು ಮುಂಚೆ ಎಲ್ಲ ನೀವು ನೋಡಿರ್ಬೋದಾಗಿದೆ, ಏನಾದ್ರು ಮನೆಯಲ್ಲಿ ಮೇಲ್ಛಾವಣಿ ಕ್ಲೀನ್ ಮಾಡಿಸ್ಬೇಕಂದ್ರೆ ಅಥವಾ ಮೇಲ್ಛಾವಣಿಯನ್ನ ರಿಮೂವ್ ಮಾಡಿಸಿ ಬೇರೆ ಏನಾದ್ರು ಹಾಕ್ಬೇಕಂದ್ರೆ, ಅಂದ್ರೆ ಮನೆ ಸೋರ್ತಾ ಇರುತ್ತಲ್ಲ, ಸೊ ಅಂತದ್ದು ಏನಾದ್ರು ರೀಪ್ಲೇಸ್ ಮಾಡ್ಬೇಕಂದ್ರೆ ಅಥವಾ ಗೋಡೆ ಏನಾದ್ರು ಕ್ರ್ಯಾಕ್ ಬಂದಿದ್ರೆ ಅಂತದ್ನೆಲ್ಲ ರೆಡಿ ಮಾಡಿಸ್ತಕ್ಕಂಥದ್ದು. ಹಾಗೆ ನೀವೇನಾದ್ರೂ ಮನೆ ಟೈಲ್ಸ್ ಗಳು ಏನಿರುತ್ತೆ ಅಂದ್ರೆ ಏನು ಕಾಂಕ್ರೀಟ್ ಅನ್ನ ಹಾಕಿರ್ತೀರಾ, ಸೊ ಅದನ್ನ ಕೂಡ ರೀಪ್ಲೇಸ್ ಮಾಡೋದಕ್ಕೆ. ಸೊ ಇಂತಹ ಒಂದು ಎಲ್ಲಾ ಒಂದು ಉದ್ದೇಶಕ್ಕಾಗಿ, ಅಥವಾ ನೀವು ಶೌಚಾಲಯವನ್ನ ನಿರ್ಮಾಣ ಮಾಡಿಸ್ಬೇಕು ಅಥವಾ ಶೌಚಾಲಯವನ್ನ ಮತ್ತೆ ರೆಡಿ ಮಾಡಿಸ್ಬೇಕು ಅಥವಾ ಕಿಟಕಿ ಬಾಗಿಲನ್ನ ಏನಾದ್ರು ರೆಡಿ ಮಾಡಿಸ್ಬೇಕು. ಸೊ ಇಂತಹ ಎಲ್ಲ ಒಂದು ರಿಪೇರಿಗೆ ಒಂದು ಸರ್ಕಾರದಿಂದ ಸಹಾಯಧನನ ಕೊಡ್ತಾ ಇದ್ದಾರೆ. ಒಂದು ಮನೆಗೆ 2,50,000ವರೆಗೂ ಸಹಾಯಧನವನ್ನ ಕೊಡ್ತಾ ಇದ್ದಾರೆ. ಇದು ಬಡವರಿಗೋಸ್ಕರ ಒಂದು ಉದ್ದೇಶಕ್ಕಾಗಿ. ನೀವು ಆಲ್ರೆಡಿ ನೋಡಿರ್ಬೋದು ಸ್ನೇಹಿತರೆ, ನಿರಾಶ್ರಿತರಿಗೆ ಮನೆ ಗ್ರಾಂಟ್ ಅಂತ ಏನ್ ಕೊಡ್ತಾರೆ, ಸೊ ಅದನ್ನ 1,30,000 ಕೊಡ್ತಾರೆ. ಆದ್ರೆ ಈ ಒಂದು ಮನೆಯ ರಿಪೇರಿಗೋಸ್ಕರ 2,50,000ವರೆಗೂ ಹಣವನ್ನ ಸಹಾಯಧನವಾಗಿ ಕೊಡ್ತಾ ಇದ್ದಾರೆ. ನೀವೇನಾದ್ರೂ ಮನೆಯನ್ನು ರಿಪೇರಿ ಮಾಡಿಸ್ಬೇಕಂದ್ರೆ ಮುಂಚೆ ಎಲ್ಲ ನೀವು ಸ್ವಂತ ದುಡ್ಡಲ್ಲೇನೆ ರೆಡಿ ಮಾಡಿಸ್ಕೋಬೇಕಾಗಿತ್ತು. ಯಾಕಂದ್ರೆ ಗ್ರಾಂಟ್ ಆಗಿದ್ರು ಅಥವಾ ಗ್ರಾಂಟ್ ಆಗಿಲ್ಲ ಅಂದ್ರು ಸಣ್ಣ ಪುಟ್ಟ ಏನೇ ವರ್ಕ್ ಮಾಡಿಸ್ಬೇಕಂದ್ರು 50,000 ಲಕ್ಷ ಬೇಕೇ ಬೇಕಾಗುತ್ತದೆ. ಸೊ ಅಂತಹ ಒಂದು ಉದ್ದೇಶಕ್ಕಾಗಿ ಸರ್ಕಾರದವರು ಏನ್ ಮಾಡ್ತಾರೆ ಅಂದ್ರೆ, ಇಂತಹ ಒಂದು ಉದ್ದೇಶಕ್ಕೋಸ್ಕರ ಒಂದು ಸಹಾಯಧನನ ಕೊಡೋಣ, ಸೊ ಅಂತ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಸಹಾಯಧನವನ್ನ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಯಾರಿಗೆಲ್ಲ ಕೊಡ್ತಾರೆ, ಹಾಗೆ ಇದರ ಉದ್ದೇಶ ಏನು, ಅರ್ಜಿ ಹೇಗ್ ಹಾಕ್ಬೇಕು, ಯಾವ ವಿಧಾನ ಇದೆ, ಎಲ್ಲಿ ಹಾಕ್ಬೇಕು, ಹಾಗೆ ಏನೆಲ್ಲ ಒಂದು ರಿಪೇರಿಗೆ ನಾವು ಈ ಅರ್ಜಿನ ಹಾಕ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ನಿಮ್ಗೆ ಹೇಗೆ ಹಣನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ನ ಮಾಡ್ಕೊಳ್ಳಿ. ನಾವು ಹಾಕುವಂತ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಮೊದಲು ತಲುಪುತ್ತವೆ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಸ್ನೇಹಿತರೆ, ನೀವು ಮನೆಯನ್ನ ರಿಪೇರಿ ಮಾಡಿಸ್ಬೇಕು ಅಂತ ಅಂದ್ರೆ ಮುಂಚೆ ಎಲ್ಲ ನೀವು ಹಣನ ನಿಮ್ಮ ಸ್ವಂತ ಕೈಯಿಂದಲೇ ಕೊಡಬೇಕಾಗಿತ್ತು, ಸೇವಿಂಗ್ ಅಮೌಂಟ್ ಅನ್ನೇ ಕೊಡಬೇಕಾಗಿತ್ತು. ಸೊ ಅದಕ್ಕೆ ಅವಕಾಶ ಇಲ್ದಾನೆ ಇವಾಗ ಸರ್ಕಾರದಿಂದಲೇ ಹಣನ ಕೊಡ್ತಾ ಇದ್ದಾರೆ. ಸೊ ಇವಾಗ ಅರ್ಜಿ ಹಾಕೋದೇನು, ಅದರ ಉದ್ದೇಶ ಏನು, ಅದರ ಅರ್ಜಿ ಹೇಗೆ ಹಾಕ್ಬೇಕು, ಎಲ್ಲಿ ಹಾಕ್ಬೇಕು, ಹಾಗೆ ಹೇಗೆ ಹಣ ಬರುತ್ತದೆ ನಮ್ಮ ಒಂದು ಅಕೌಂಟ್ಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಒಂದು ಹಳೆ ಮನೆ ನಿರ್ಮಾಣಕ್ಕೆ ಮುಖ್ಯ ಉದ್ದೇಶ ಏನಂತ ನೋಡೋದಾದ್ರೆ, ಬಡವರಿಗೆ, BPL ಆರ್ಥಿಕ ಹಿಂದುಳಿದ ಕುಟುಂಬಗಳಿಗೆ ಸುರಕ್ಷತೆಯ ವಾಸಸ್ಥಳವನ್ನ ಒದಗಿಸುವುದು. ಅಂದ್ರೆ ಯಾರೆಲ್ಲ ಬಡವರು ಇರ್ತಾರೆ ಅಂತವ್ರಿಗೆ ಈ ಒಂದು ವಾಸಸ್ಥಳ ಒದಗಿಸ್ಕೊಡ್ತಕ್ಕಂಥದ್ದು, ಸುರಕ್ಷಿತವಾಗಿ ವಾಸಸ್ಥಳ ಒದಗಿಸ್ಕೊಡ್ತಕ್ಕಂಥ ಒಂದು ಕಾರ್ಯನ ಮಾಡ್ತಾ ಇದ್ದಾರೆ ಈ ಸರ್ಕಾರದಲ್ಲಿ. ಹೊಸ ಮನೆಗೆ ನೀವು ನೋಡಿರ್ಬೋದು, ಗ್ರಾಂಟ್ ಅಂತ 1,30,000 ಕೊಡ್ತಾರೆ. ಹಾಗೆ ಈ ಒಂದು ರಿಪೇರಿಗೆ, ಏನ್ ಮನೆಯನ್ನ ರಿಪೇರಿ ಮಾಡಿಸ್ಬೇಕು, ಆಲ್ಟ್ರೇಷನ್ ಮಾಡಿಸ್ಬೇಕು ಅಥವಾ ರಿಪೇರಿ ಮಾಡಿಸ್ಬೇಕು, ಈ ತರ ಏನೇ ಒಂದು ರಿಪ್ಲೇಸ್ಮೆಂಟ್ಗೆ 2,50,000 ಹಣನ ಸರ್ಕಾರದಿಂದ ಸಹಾಯಧನವನ್ನ ಕೊಡ್ತಾ ಇದ್ದಾರೆ. ಎರಡನೇದಾಗಿ, ಗ್ರಾಮ ಹಾಗೂ ನಗರ ಪರಿಸರದಲ್ಲಿ ಮಾನವೀಯ ವಾಸಸ್ಥಳ ಕಲ್ಪಿಸುವುದು. ಅಂದ್ರೆ ಈ ಏನು ವಾಸ ಮಾಡ್ತಾರೆ, ಸೊ ಅಂತವ್ರಿಗೆ ಸುರಕ್ಷಿತವಾಗಿ ಇರಬೇಕು. ಅಂದ್ರೆ ಮನೆ ಸೋರ್ತಕ್ಕಂಥದ್ದು ಅಥವಾ ಮನೆ ಹಳೇದಾಗಿರ್ತಕ್ಕಂಥದ್ದು, ಸೊ ಇಂತಹ ಒಂದು ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಸುರಕ್ಷತೆ ಇರೋದಿಲ್ಲ. ಸೊ ಅಂತಹ ಒಂದು ಉದ್ದೇಶಕ್ಕಾಗಿ ಈ ಒಂದು ಸುರಕ್ಷಿತವಾದ ವಾಸಸ್ಥಳನ ನಿರ್ಮಿಸಬೇಕು, ಅಂದ್ರೆ ರಿಪೇರಿಗೆ ಅಮೌಂಟ್ ಅನ್ನ ಕೊಡ್ಬೇಕು ಅಂತ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯವನ್ನ ತೆಗೆದುಕೊಂಡು ಬಂದಿದ್ದಾರೆ. ಇದು ಗ್ರಾಮಗಳಲ್ಲಿ ಕೊಡ್ತಾರೆ, ಹಾಗೆ ನಗರದಲ್ಲೂ ಸಹ ಈ ಒಂದು ವ್ಯವಸ್ಥೆ ಕೂಡ ಇದೆ ಅಂತ ಹೇಳ್ಬೋದಾಗಿದೆ. ಹಾಗೆ ಇದಕ್ಕೆ ಯಾರೆಲ್ಲ ಅರ್ಜಿ ಹಾಕ್ಬೇಕು, ಯಾರಿಗೆಲ್ಲ ಈ ಒಂದು ಎಲಿಜಿಬಿಲಿಟೀಸ್ ಇದೆ ಅಂತ ನಾವು ನೋಡೋದಾದ್ರೆ, BPL ಕಾರ್ಡ್ ಇರ್ಬೇಕಾಗಿರ್ತದೆ. ಯಾರೆಲ್ಲ ಹಿಂದುಳಿದ ವರ್ಗದವ್ರು ಇರ್ತಾರೆ, BPL ಕಾರ್ಡ್ ಇರುತ್ತೆ. ಸೊ ಅಂತವ್ರು ಮಾತ್ರನೇ ಈ ಒಂದು ಅರ್ಜಿನ ಸಲ್ಲಿಸಬಹುದಾಗಿದೆ, ಅವರು ಎಲಿಜಿಬಲ್ ಆಗಿರ್ತಾರೆ. ಎರಡನೇದಾಗಿ, ವಿಧವೆಯರು, ಅಂಗವಿಕಲರು ಹಾಗೆ ಹಿರಿಯ ನಾಗರಿಕರು ಈ ಒಂದು ಅರ್ಜಿಗೆ ಸಲ್ಲಿಸಬಹುದಾಗಿದೆ, ಅವರು ಎಲಿಜಿಬಲ್ ಆಗಿರ್ತಾರೆ. ಅಂದ್ರೆ ವಿಧವೆಯರು ಅಂದ್ರೆ ಅವ್ರಿಗೆ ಯಾವುದೇ ರೀತಿಯ ಸಪೋರ್ಟ್ ಇರೋದಿಲ್ಲ, ಸೊ ಅಂತವ್ರಿಗೆ ಈ ಒಂದು ಯೋಜನೆಯನ್ನ ಕಲ್ಪಿಸಲಾಗಿದೆ. ಹಾಗೆ ಅಂಗವಿಕಲರು ಅಂದ್ರೆ ನೀವೇನಾದ್ರೂ ಹ್ಯಾಂಡಿಕ್ಯಾಪ್ಸ್ ಆಗಿದ್ರೆ, ಸೊ ಅಂತವರು ಹೊರಗಡೆ ಹೋಗಿ ದುಡಿದು ಹಣ ಸಂಪಾದನೆ ಮಾಡ್ಕೊಂಡು ಮನೆ ರಿಪೇರಿ ಮಾಡಿಸುವಷ್ಟು ಹಣಕಾಸಿರೋದಿಲ್ಲ, ಸೊ ಅಂತವ್ರಿಗೆ ಈ ಒಂದು ಸೌಲಭ್ಯನ ಮಾಡ್ಕೊಡ್ತಾರೆ. ಹಾಗೆ ಹಿರಿಯ ನಾಗರಿಕರು
ಅಂದ್ರೆ ವಯಸ್ಸಾಗಿರ್ತಕ್ಕಂಥವ್ರು, ಅಂದ್ರೆ ವಯಸ್ಸಾಗಿರೋರು ಮನೆಯಲ್ಲಿ ಒಬ್ಬರೇ ಇರ್ತಾರೆ, ಮಕ್ಕಳು ಅಥವಾ ಯಾರು ಇರೋದೇ ಇಲ್ಲ ಸಪೋರ್ಟಿಗೆ. ಸೊ ಅಂತವ್ರು ಏನ್ ಮಾಡ್ತಾರೆ, ಮನೆಯಲ್ಲೇ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಒಂದು ಮನೆ ಸುರಕ್ಷಿತವಾಗಿರೋದಿಲ್ಲ, ಯಾರು ಕೂಡ ಬಂದು ಸಹಾಯ ಕೂಡ ಮಾಡೋದಿಲ್ಲ. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಈ ವಯಸ್ಸಾದವರು, ಅಂಗವಿಕಲವರು ಅಥವಾ ಇನ್ನ ಯಾವುದೇ ರೀತಿಯ ಒಂದು ಆರ್ಥಿಕ ಆಗಿ ಹಿಂದೆ ಉಳಿದಿರ್ತಕ್ಕಂಥವ್ರು ಅಂತವರೆಲ್ಲ ಒಂದು ಮನೆ ಸೋರ ಅಂತ ಮನೆ ಅಥವಾ ಮುರಿದೋಗಿರೋ ಮನೆ, ಸೊ ಇಂತ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸೊ ಅಂತವ್ರನ್ನೆಲ್ಲ ಕೇರಿಂಗ್ ಎಲ್ಲ ಮಾಡ್ತಾ ಇರ್ತಾರೆ, ನೀವು ನೋಡಿರ್ಬೋದು. ಸೊ ಅಂತವ್ರಿಗೆಲ್ಲನ ಈ ಒಂದು ಯೋಜನೆ ಅಂತಕ್ಕಂಥದ್ದು ತುಂಬಾ ಉಪಯೋಗವಾಗಿರ್ತದೆ. ಅಂತವ್ರಿಗೆ ಈ ಒಂದು ಯೋಜನೆ ಎಲಿಜಿಬಲ್ ಆಗಿರುತ್ತದೆ. ನೆಕ್ಸ್ಟ್, ತೀವ್ರ ಆರ್ಥಿಕತೆ ತೊಂದರೆ ಎದುರಿಸುತ್ತಿರುವ ಕುಟುಂಬಗಳಿಗೆ, ಅಂದ್ರೆ ಹಣಕಾಸಿನ ವ್ಯವಸ್ಥೆ ಇರೋದೇ ಇಲ್ಲ, ಯಾವುದೇ ರೀತಿಯ ಒಂದು ಕೆಲಸ ಮಾಡೋದಿಕ್ಕಾಗಲ್ಲ, ಅಂದ್ರೆ ದುಡ್ಡು ಇಲ್ಲ ಅವ್ರ ಹತ್ರ. ಸೊ ಅಂತಹ ಒಂದು ಕುಟುಂಬಗಳಿಗೆ ಈ ಒಂದು ಯೋಜನೆಯು ಅಪ್ಲಿಕಬಲ್ ಆಗುತ್ತೆ, ಎಲಿಜಿಬಲ್ ಆಗಿರ್ತಾರೆ. ಹಾಗೆ 4ನೇದಾಗಿ, ಹಳೆಯ ಮನೆಗಳು, ಬಿರುಕು ಬಿಟ್ಟಿರುವಂತಹ ಸುರಕ್ಷಿತವಲ್ಲದ ಮನೆಗಳಲ್ಲಿ ವಾಸಿಸುತ್ತಿರುವುದು. ಅಂದ್ರೆ ಹಳೆ ಮನೆ ಇರುತ್ತೆ, ಅಂದ್ರೆ ಹಳೆ ಮನೆ, ಗುಡಿಸ್ಲು, ಜಂತೆ ಮನೆ ಅಂತೆಲ್ಲ ಕರಿತೀವಿ. ಸೊ ಅಂತಹ ಮನೆಗಳು ಬಿರುಕು ಬಿಟ್ಟಿರ್ತವೆ, ಅಂದ್ರೆ ಒಂದೊಂದು ಮನೆಗಳು ನೀರಲ್ಲಿ ಮಳೆಯಲ್ಲಿ ಸೋರಿ ಬಿರುಕು ಬಿಟ್ಟಿರ್ತವೆ. ಸೊ ಅಂತಹ ಸುರಕ್ಷಿತವಲ್ಲದ ಮನೆಗಳಿಗೆ ಈ ಒಂದು ಯೋಜನೆ ಅಂತಕ್ಕಂಥದ್ದು ಕೊಡ್ತಾರೆ. ಈ ಯೋಜನೆಯಲ್ಲಿ 2.5 ಲಕ್ಷವರೆಗೂ ಅಮೌಂಟ್ ಅನ್ನ ಕೊಡ್ತಾರೆ. ಅಂದ್ರೆ ನೀವು ನೋಡಿರ್ಬೋದು, ಮಳೆ ಬಂದು ಮನೆ ಎಲ್ಲ ಗೋಡೆ ಎಲ್ಲ ಬಿರುಕು ಬಿಟ್ಟಿರ್ತವೆ ಅಥವಾ ಜಂತೆ ಮನೆ ಇರ್ತವೆ, ಅದರಲ್ಲಿ ವಾಸ ಮಾಡೋದಕ್ಕೆ ಆಗುದಿಲ್ಲ. ಸೊ ಅಂತವರು ಅದನ್ನೆಲ್ಲ ತೆಗ್ಸಿ ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ 2,50,000ವರೆಗೂ ಸಹಾಯಧನವನ್ನ ಕೊಡ್ತಾ ಇದ್ದಾರೆ. ಈ ಸಹಾಯಧನ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕಳಿಸ್ತಾರೆ. ಯಾವ ತರ ಅಂದ್ರೆ DBT ಮುಖಾಂತರ ಈ ಒಂದು ಹಣನ ಟ್ರಾನ್ಸ್ಫರ್ ಮಾಡ್ತಾರೆ. DBT ಅಂದ್ರೆ ಡೈರೆಕ್ಟ್ ಬೆನಿಫಿಷನರಿ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಬೇಗ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಹಾಗೆ ಇದರಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳು ಇರೋದಿಲ್ಲ. ನೀವು DBT ಅಂದ್ರೆ ನೀವು ನೋಡಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯ ಹಣ ಹೇಗೆ ಬರುತ್ತದೆ, ಸೊ ಅದೇ ತರ ಈ ಗೃಹಲಕ್ಷ್ಮಿ ಯೋಜನೆ ಹಣ 2,000 ಏನ್ ಬರುತ್ತೆ DBT ಮುಖಾಂತರ ಒಬ್ರಿಗಾದ್ಮೇಲೆ ಒಬ್ರಿಗೆ ಸ್ವಲ್ಪ ಹಂತವಾಗಿ ಏನ್ ಕೊಡ್ತಾರೆ, ಸೊ ಅದೇ ತರ ಒಂದು DBT ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹೋಗುತ್ತದೆ. ಇದರಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳು ಇರೋದಿಲ್ಲ, ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತದೆ. ಯಾರಿಗೂ ಕೂಡ ₹1 ಕೂಡ ಅಮೌಂಟ್ ಕೊಡುವ ಅವಶ್ಯಕತೆ ಏನಿಲ್ಲ. ನೆಕ್ಸ್ಟ್, ಈ ಹಣವನ್ನು ಯಾವ ಕೆಲಸಕ್ಕೆ ಕೊಡ್ತಾರೆ ಅಂದ್ರೆ ನೀವು ಏನೇನೆಲ್ಲ ರಿಪೇರಿ ಮಾಡೋದಕ್ಕೆ ಈ ಒಂದು 2.5 ಲಕ್ಷನ ಕೊಡ್ತಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಮೇಲ್ಛಾವಣಿ ಬದಲಾವಣೆ. ಅಂದ್ರೆ ನಿಮ್ಮ ಮನೆ ಸೋರುತ್ತಲ್ಲ ಮಳೆ ಬಂದಾಗ, ಸೊ ಬಿರುಕು ಬಿಟ್ಟಿರ್ತದೆ ಮೇಲ್ಛಾವಣಿ, ಸೊ ಅಂತ ಅದನ್ನ ಬದಲಾವಣೆ ಮಾಡ್ಬೇಕು ಅಂದ್ರೆ ಈ ಒಂದು ಹಣನ ಕೊಡ್ತಾರೆ. 2ನೇದಾಗಿ ಗೋಡೆ ಬಲಪಡಿಸುವುದಕ್ಕೆ, ಅಂದ್ರೆ ಗೋಡೆ ಏನ್ ಬಿರುಕು ಬಿಟ್ಟಿರ್ತವೆ, ಸೊ ಅಂತಹದ್ನ ರಿಪೇರಿ ಮಾಡೋದಕ್ಕೋಸ್ಕರ, ಬಲಪಡಿಸೋದಕ್ಕೋಸ್ಕರ ಈ ಒಂದು ಅಮೌಂಟ್ ಅನ್ನ ಕೊಡ್ತಾರೆ. 3ನೇದಾಗಿ ನೆಲ ನವೀಕರಣ. ನೀವು ನೋಡಿರ್ಬೋದು, ಕಾಂಕ್ರೀಟ್ ಹಾಕಿರ್ತಾರೆ ಮನೆಯಲ್ಲಿ, ಹಳೆ ಮನೆಗಳಲ್ಲಿ ಅದೆಲ್ಲ ಎದ್ದೋಗಿರುತ್ತೆ, ಅದರಲ್ಲಿ ವಾಸ ಮಾಡೋದಕ್ಕೆ ಆಗೋದಿಲ್ಲ, ಎಲ್ಲ ಗುಂಡಿ ಬಿದ್ದಿರ್ತವೆ, ಅದನ್ನ ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ ಹಣನ ಕೊಡ್ತಾರೆ. ನೆಕ್ಸ್ಟ್, ವಿದ್ಯುತ್ ಅಥವಾ ನೀರಿನ ವ್ಯವಸ್ಥೆ ಸುಧಾರಣೆ. ನಿಮ್ಮ ಮನೆಗೆ ಏನಾದ್ರೂ ಕರೆಂಟ್ ಇಲ್ಲ, ಲೈಟ್ಸ್ ಬರ್ತಾ ಇಲ್ಲ, ಅಥವಾ ಮನೆಗೆ ನೀರಿನ ಸಮಸ್ಯೆ ಇದೆ, ಸೊ ಅದನ್ನ ನಿವಾರಿಸೋಸ್ಕರ ಕೂಡ ಈ ಒಂದು 2.5 ಲಕ್ಷನ ಅಮೌಂಟ್ ಅನ್ನ ಕೊಡ್ತಾರೆ. ಸ್ನೇಹಿತರೆ, ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ಅರ್ಧ ಬರ್ಧ ನೋಡಿ ಏನಾದ್ರು ನೀವು ಅಂದ್ರೆ ನಿಮ್ಗೆ ಈ ಒಂದು ಮಾಹಿತಿ ಬಗ್ಗೆ ಏನು ಅರ್ಥ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತಾನೆ. ನೆಕ್ಸ್ಟ್, ಬಾಗಿಲು ಮತ್ತು ಕಿಟಕಿ ಬದಲಾವಣೆಗೋಸ್ಕರ ಅಮೌಂಟ್ ಅನ್ನ ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಬಾಗ್ಲೇ ಇರೋದಿಲ್ಲ, ಸೊ ಅಥವಾ ಕಿಟಕಿಗಳೇ ಇರೋದಿಲ್ಲ, ಸೊ ಅಂತವ್ರಿಗೆ ಕೂಡ ಈ ಒಂದು ಸಹಾಯಧನ ಕೊಡ್ತಾರೆ. ಹಾಗೆ ಶೌಚಾಲಯ ನಿರ್ಮಾಣ ಮತ್ತೆ ಶೌಚಾಲಯವನ್ನ ರಿಪೇರಿ ಮಾಡಿಸೋದಿಕ್ಕೆ. ಇವಾಗ ಶೌಚಾಲಯ ಮನೆಯಲ್ಲಿ ಕಟ್ಸಿರ್ತಾರೆ ಕೆಲವೊಂದಿಷ್ಟು ಜನ, ಅದನ್ನ ಯೂಸ್ ಮಾಡೋದಿಲ್ಲ, ಏನಕ್ಕಂದ್ರೆ ಅದರಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇರೋದಿಲ್ಲ. ಸೊ ಅಂತಹ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಅಥವಾ ಹೊಸ ಶೌಚಾಲಯವನ್ನ ನಿರ್ಮಾಣ ಮಾಡೋದಕ್ಕೆ ಕೂಡ ಅಮೌಂಟ್ ಅನ್ನು ಕೊಡ್ತಾರೆ ಇವರು. ನೆಕ್ಸ್ಟ್, ಇದಕ್ಕೆ ಅರ್ಜಿ ಹಾಕುವ ವಿಧಾನ ಹೇಗೆ ಅಂತ ನೋಡೋಣ. ಅಂದ್ರೆ ನೀವು ಹೇಗೆ ಅರ್ಜಿ ಹಾಕ್ಬೇಕು, ಎಲ್ಲಿ ಹಾಕ್ಬೇಕು, ಹೇಗೆ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ನಿಮ್ಮ ಗ್ರಾಮ ಪಂಚಾಯತಿ ಅಥವಾ ತಾಲೂಕು ಪಂಚಾಯತಿ ಅಥವಾ ನಗರಸಭೆ ಕಚೇರಿಗಳಲ್ಲಿ ಭೇಟಿ ನೀಡಬೇಕಾಗಿರ್ತದೆ. ಅಂದ್ರೆ ನೀವು ತಾಲೂಕು ಆಫೀಸು ಇಲ್ಲ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಗ್ರಾಮ ಪಂಚಾಯತಿ ಅಥವಾ ನಗರದಲ್ಲಿ ಆಗಿದ್ರೆ ನೀವು ನಗರಸಭೆಗೆ ಹೋಗಿ ಇದರ ಒಂದು ಮಾಹಿತಿ ಬಗ್ಗೆ ಕೇಳಿ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ. ನೆಕ್ಸ್ಟ್, ನಿಮ್ಮ ಯೋಜನೆಯ ವರದಿಗಳನ್ನ ಅಧಿಕಾರಿಗಳಿಂದ ಪಡೆಯಬೇಕಾಗುತ್ತದೆ. ಅಂದ್ರೆ ನೀವ್ ಏನ್ ಮಾಡಿಸ್ಬೇಕು, ನೀವ್ ಏನ್ ರಿಪೇರಿ ಮಾಡಿಸ್ಬೇಕು, ಅದನ್ನ ನಿಮ್ಮ ಒಂದು ಏನ್ ಗ್ರಾಮ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ ಅಥವಾ ನಗರಸಭೆ ಏನಿರುತ್ತೆ ಅಲ್ಲಿ ನೀವು ಅಧಿಕಾರಿಗಳನ್ನ ಭೇಟಿ ಮಾಡಿ, ಅಲ್ಲಿ ನಮ್ಗೆ ಇಂತಹ ಒಂದು ಸಮಸ್ಯೆ ಇದೆ, ನಮ್ಮ ಮನೆಯಲ್ಲಿ ಮೇಲ್ಛಾವಣಿ ಇಲ್ಲ ಅಥವಾ ಕಿಟಕಿ ಬಾಗಿಲಿಲ್ಲ, ಶೌಚಾಲಯ ನಿರ್ಮಾಣ ಮಾಡಬೇಕು,
ಅಥವಾ ನೆಲನ ಹೊಸದಾಗಿ ಮಾಡಬೇಕು, ಇಲ್ಲ ಟೈಲ್ಸ್ ಚೇಂಜ್ ಮಾಡಿಸ್ಬೇಕು, ಗೋಡೆ ಬಿರುಕ್ಬಿಟ್ಟಿದೆ, ಸೊ ಈ ತರ ಏನು ನಿಮ್ಮ ಪ್ರಾಬ್ಲಮ್ ಇದೆ ನಿಮ್ಮ ಮನೆಯಲ್ಲಿ ಅದನ್ನ ಅಧಿಕಾರಿಗೆ ಹೇಳಿ ಅದನ್ನ ವರದಿಯನ್ನ ಕೊಡಬೇಕಾಗಿರ್ತದೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಕೊಡಬೇಕಾಗಿರ್ತದೆ. ಅಂದ್ರೆ ನಿಮ್ದು ಏನು ಮನೆಯ ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನ ಕೊಡಬೇಕು. ಅದಾದ ನಂತರ ಅವರು ವೆರಿಫಿಕೇಶನ್ ಮಾಡ್ತಾರೆ. ವೆರಿಫಿಕೇಶನ್ ಮಾಡಿದ ನಂತರ ಸಹಾಯಧನ ನಿಮಗೆ ಸಿಗುತ್ತದೆ. ಸೊ ಇದು ಅರ್ಜಿ ಹಾಕೋ ವಿಧಾನ ಆಗಿರ್ತದೆ. ಹಾಗೆ ಈ ಅರ್ಜಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ದಾಖಲಾತಿಗಳು ಬೇಕು ಅಂತ ನೋಡೋಣ. ಇದಕ್ಕೆ ಮೊದಲನೇದಾಗಿ ಆಧಾರ್ ಕಾರ್ಡು ಕಂಪಲ್ಸರಿ ಬೇಕೇ ಬೇಕು. ಹಾಗೆ BPL ಕಾರ್ಡು ಇರಬೇಕಾಗಿರ್ತದೆ. ನಿಮ್ದು BPL ಕಾರ್ಡು ಇರಬೇಕು, ಅಂತವ್ರಿಗೆ ಮಾತ್ರನೇ ಕೊಡ್ತಕ್ಕಂಥದ್ದು. ನೆಕ್ಸ್ಟ್ RTC ಅಥವಾ ಖಾತಾ ನಕಲು, ನೀವು RTC ಇರಬೇಕಾಗುತ್ತೆ ಅಥವಾ ಖಾತಾ ನಕಲು ಪಾಣಿ ಏನಿರುತ್ತೆ ಅದನ್ನ ಕೊಡ್ಬೇಕಾಗಿರುತ್ತೆ. ನಿಮ್ಮ ಸರ್ವೆ ನಂಬರು, ನಿಮ್ಮ ಊರು ಅದನ್ನ ಹಾಕಿದ್ರೆ ಸಾಕು, ನೀವು ಆನ್ಲೈನ್ ನಲ್ಲೂ ಕೂಡ ತೆಗೆದುಕೊಳ್ಬಹುದಾಗಿದೆ. RTC ಇರಬೇಕು. ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅನ್ನ ಕೇಳ್ತಾರೆ. ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ್ದಿದೆ ಸೊ ಅದರ ಒಂದು ಜೆರಾಕ್ಸ್ ಅನ್ನ ಕೇಳ್ತಾರೆ. ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಅನ್ನು ಹಾಕ್ಬೇಕಾಗಿರ್ತದೆ. ಸೊ ಅದಕ್ಕೋಸ್ಕರ ನಿಮ್ಮ ಬ್ಯಾಂಕ್ ಅಕೌಂಟ್ ಜೆರಾಕ್ಸ್ ಕೂಡ ಕಂಪಲ್ಸರಿ ಬೇಕಾಗಿರ್ತದೆ. ನೆಕ್ಸ್ಟ್ ಮನೆಯ ಪ್ರಸ್ತುತ ಫೋಟೋ, ಅಂದ್ರೆ ನಿಮ್ಮ ಮನೆ ಹೇಗಿದೆ, ಏನಾಗಿದೆ, ಇವಾಗ ಮೇಲ್ಚಾವಣಿ ಇಲ್ಲ ಅಂದ್ರೆ ಅದ್ರದ್ದು ಒಂದು ಫೋಟೋ ಹಾಕ್ಬೇಕಾಗಿರುತ್ತೆ, ಅಥವಾ ಗೋಡೆ ಬಿರುಕ್ಬಿಟ್ಟಿದೆ ಅದ್ರದ್ದು ಒಂದು ಫೋಟೋ ಹಾಕ್ಬೇಕಾಗಿರುತ್ತೆ. ಇಲ್ಲ ಅಂದ್ರೆ ನಿಮ್ದು ಬಾಗಿಲು, ಕಿಟಕಿ, ನೆಲ ಏನ್ ಪ್ರಾಬ್ಲಮ್ ಇದೆ ನಿಮ್ಮ ಮನೆಯಲ್ಲಿ ಅದರದ ಒಂದು ಫೋಟೋನ ನೀವು ತೆಗಿಬೇಕಾಗಿರ್ತದೆ. ತೆಗೆದು ಅದನ್ನ ಕಳಿಸ್ಬೇಕು, ಅರ್ಜಿ ಹಾಕ್ಬೇಕಾಗಿರ್ತದೆ. ಹಾಗೆ ನಿಮ್ಮ ಹತ್ರ ಮೊಬೈಲ್ ಇರಬೇಕಾಗಿರ್ತದೆ. ಮೊಬೈಲ್ ಇರಬೇಕು, ಮೊಬೈಲ್ ಎಲ್ಲ ನೋಟಿಫಿಕೇಶನ್ ಕೂಡ ಬರ್ತವೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ ಮೊಬೈಲ್ ನಂಬರು ಕಡ್ಡಾಯವಾಗಿ ಇರಬೇಕಾಗಿರ್ತದೆ. ನೆಕ್ಸ್ಟ್ ಅದಾದ ನಂತರ ನೀವು ಅಪ್ಲೈನ ಮಾಡ್ಬೋದು. ಅಪ್ಲೈ ಮಾಡಿದ ನಂತರ ಅಧಿಕಾರಿಗಳು ಬಂದು ಅಲ್ಲಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ನಂತರ ನಿಮ್ಮ ಮನೆ ವಾಸ ಮಾಡೋದಕ್ಕೆ ಆಗುವುದಿಲ್ಲ ಅಂತ ಅವರು ಒಂದು ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ನಿಮ್ಮ ಮನೆಗೆ ಬಂದು ಇದರಲ್ಲಿ ವಾಸ ಮಾಡೋದಕ್ಕಾಗಲ್ಲ, ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ವೆರಿಫಿಕೇಶನ್ ಮಾಡಿದಾದ ನಂತರ ಇದು ಸೂಕ್ತವಲ್ಲ ವಾಸ ಮಾಡೋದಕ್ಕೆ ಅಂತ ಆದ ನಂತರ ಅವರು ಈ ಒಂದು ಯೋಜನೆಗೆ ಒಂದು 2,50,000 ಏನಿದೆ ಅದನ್ನ ಮಾಡಿಸೋದಕ್ಕೆ ಅಪ್ರೂವಲ್ ಅನ್ನ ಮಾಡ್ತಾರೆ. ಅಪ್ರೂವಲ್ ಮಾಡಿದ ನಂತರ ನೀವು ಈ ಒಂದು ಕೆಲಸನ ಮಾಡಬಹುದಾಗಿದೆ. ರಿಪೇರಿ ಮಾಡೋದಕ್ಕೆ ಅವಕಾಶನ ಕೊಡ್ತಾರೆ ಅಧಿಕಾರಿಗಳು. ಸೊ ಇದೆಲ್ಲ ಆದ ನಂತರ ನೀವು ಮನೆನ ಮಾಡಿಸ್ಕೋಬಹುದು. ಹಾಗೆ ನಿಮ್ಗೆ DBT ಮುಖಾಂತರ ನಿಮ್ಗೆ ಅಮೌಂಟ್ ಬರುತ್ತದೆ. ಡೈರೆಕ್ಟ್ ಬೆನಿಫಿಷನರಿ ಟ್ರಾನ್ಸ್ಫರ್ ಅಮೌಂಟ್ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಬೀಳುತ್ತೆ. ಇದರಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗೆ ಹಣನ ಕೊಡುವ ಅವಶ್ಯಕತೆ ಏನಿಲ್ಲ. ನೀವು ಬಡವರಾಗಿದ್ರೆ, BPL ಕಾರ್ಡ್ ಇದ್ರೆ ಸೊ ಅಂತವರು ಈ ಒಂದು ಅವಕಾಶನ ಪಡೆದುಕೊಳ್ಬಹುದಾಗಿದೆ. ಸ್ನೇಹಿತರೆ, ನಿಮ್ಗೇನಾದ್ರೂ ಹೆಚ್ಚಿನದಾಗಿ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಇದರಿಂದ ಉಪಯುಕ್ತವಾದ ಮಾಹಿತಿ ಅನಿಸಿದೆ, ನಾವು ಇದನ್ನ ಮಾಡಿಸ್ಕೋಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಉಪಯೋಗ ಆಗ್ತಾ ಇದೆ ಅಂತ ಅಂದ್ರೆ ಅದಕ್ಕೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ಈ ತರ ಹೆಚ್ಚಿನದಾಗಿ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ತರ್ತಾ ಇರ್ತೇವೆ. ಸೊ ಇವೆಲ್ಲ ನೋಡಿ ನೀವು ಬೆನಿಫಿಟ್ ಅನ್ನ ತೆಗೆದುಕೊಳ್ಬಹುದಾಗಿದೆ. ಸ್ನೇಹಿತರೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.